ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಇವತ್ತು ಭಾರತ ದೇಶದಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಸರ್ಕಾರ ಬಂದ್ಬಿಟ್ಟು ಎಷ್ಟೋ ಜನ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾ ಇದ್ದಾರೆ. 4 ಜನ ಆಲ್ರೆಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೀಟ್ ಪರೀಕ್ಷೆ ಕಟ್ಕೊಂಡು ಅವರು ಜೀವನ ರೂಪಿಸ್ಕೊಬೇಕು ಅಂತ ಹಗಲು ರಾತ್ರಿ ಅವರು ಕನ್ಸು ಕಟ್ಟಿ ಓದಿ ವಿದ್ಯಾಭ್ಯಾಸ ಮಾಡಿದ್ರು. ಆ ವಿದ್ಯಾಭ್ಯಾಸಕ್ಕೆ ಅವರು ಎಳ್ಳು ನೀರು ಬಿಡೋ ಅಂತ ಕೆಲಸ ಮಾಡಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲರೂ ವಿದ್ಯಾರ್ಥಿ ಪರ ನಿಂತ್ಕೊಬೇಕು, ಅವ್ರ ನ್ಯಾಯಕ್ಕೋಸ್ಕರ ನಾವು ಅವ್ರ ಬೆನ್ನಿಂದೆ ನಿಂತ್ಕೋಬೇಕು ಅಂತ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಮ್ ಪಾರ್ಕ್ಗೆ ಕರೆ ನೀಡಿದ್ದೀವಿ. ನನ್ನ ಅನಿಸಿಕೆ ಪ್ರಧಾನಮಂತ್ರಿ ಅವರೇ ಶಾಮೀಲಾಗಿದೆ. ಅವರ ಸಂಪುಟದ MLA ಶಾಸಕರು ಕೂಡ ಇದರಿಗೆ ಶಾಮೀಲಾಗಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು, ಆಲ್ರೆಡಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸಿದ್ದೀರಾ. MLA ಕೂಡ ಶಾಮೀಲಾಗಿ, BJP MLA ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅವ್ರಿಗೆ ರಾಜಕಾರಣ ಮುಖ್ಯನೇ ಹೊರತು ವಿದ್ಯಾರ್ಥಿಗಳ ಭವಿಷ್ಯ ಯಾವುದೇ ಕಾರಣಕ್ಕೂ ಮುಖ್ಯ ಇಲ್ಲ. ಅವ್ರ ವಿದ್ಯಾರ್ಥಿ ಜೀವ ಆದರೂ ಹೋಗ್ಲಿ, ಕಾರ್ಮಿಕರ ಜೀವ ಆದರೂ ಹೋಗ್ಲಿ, ಅವ್ರಿಗೇನಿದ್ರು ಬೇಕಾಗಿರೋದು ಕಳ್ಳ ಧರ್ಮ. ಅವ್ರು ಹಿಂದೂ ಧರ್ಮ ಅಂತ ಹೇಳ್ತಾರೆ, ಅವ್ರದ್ದು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಧರ್ಮ ಇಲ್ಲ. ಹಿಂದೂ ಧರ್ಮ ಹೆಸರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಪ್ರಾಮಾಣಿಕವಾಗಿ ಯಾರಾದರೂ ಹಿಂದೂ ಧರ್ಮದ ಪರ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಎಲ್ಲ ಒಂದು ಧರ್ಮದ ಪರನೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ವಿದ್ಯಾರ್ಥಿಗಳು ಏನು 4 ಜನ ಸಾವಾಯಿತು, ಅವ್ರ ಬಗ್ಗೆ ಕನಿಕರ ತೋರ್ಸಕ್ ಕೂಡ ಅವರು ಮಾತಾಡಿಲ್ಲ. ಇದ್ರ ಬಗ್ಗೆ ಧ್ವನಿನೇ ಎತ್ತುತ್ತಾ ಇಲ್ಲ ಅವರು. ಬಿಜೆಪಿ ಅವರು MLAಗಳಾಗ್ಲಿ, ಮಿನಿಸ್ಟರ್ಗಳಾಗ್ಲಿ, ಏನ್ ಕೇಂದ್ರ ಮಿನಿಸ್ಟರ್ಗಳು ಇದಾರಲ್ಲ, ಬಾಯ್ ಬಿಟ್ರೆ ಹಿಂದೂ ಧರ್ಮಕ್ಕೆ ಇದು ಮಾಡ್ಬಿಟ್ರು, ಅದ್ ಮಾಡ್ಬಿಟ್ರು ಅಂತ ಏನೇನು ಬಾಯಿ ಬಡ್ಕೋತಾರೆ. ಮೋದಿ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಕ್ಕೆ ಅವ್ರಿಗೆ ಧೈರ್ಯ ಸಹ ಇಲ್ಲ. ಧರ್ಮ ಒಂದು ಬಿಟ್ರೆ ಅಭಿವೃದ್ಧಿ ಆಗ್ಲಿ, ಒಂದು ವಿದ್ಯಾರ್ಥಿ ಭವಿಷ್ಯದಲ್ಲಿ ಆಗ್ಲಿ ಅವ್ರಿಗೆ ಮಾತಾಡಕ್ಕೆ